ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದು, ಪಶ್ಚಿಮ ಬಂಗಾಳದಲ್ಲಿ ಒಂದು ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಅಂತ ಇದೆ. ಅದರ ಮೇಲೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ಮಾಡಿದೆ. ಇದರ ಕುರಿತಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ರೋಲ್ ಆಫ್ ಇಡಿ, ಜಾರಿ ನಿರ್ದೇಶನಾಲಯ ಅಂತ ಕರೀತೇವೆ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂಸ್ಥೆ. ಹಿಂದಿನ ವರ್ಷ ಸಹ ನೀವು ನೋಡಿರಬಹುದು, PYQ ಇದನ್ನ ನೋಡಬಹುದು. ಇಡಿ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ತಿಳ್ಕೊಂಡು ಕಮೆಂಟ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೆಂಟ್ರಲ್ ಏಜೆನ್ಸಿ. ಇದು ಏನ್ ಮಾಡುತ್ತೆ? ಇನ್ವೆಸ್ಟಿಗೇಟ್ಸ್ ಫಿನಾನ್ಷಿಯಲ್ ಕ್ರೈಮ್. ಉದಾಹರಣೆಗೆ ಮನಿ ಲಾಂಡ್ರಿಂಗ್. ಯಾವ ಆಕ್ಟ್ ಅಡಿಯಲ್ಲಿ? ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಫಿನಾನ್ಷಿಯಲ್ ಕ್ರೈಮ್ ಗಳನ್ನ ಇನ್ವೆಸ್ಟಿಗೇಟ್ ಮಾಡೋದು, ಸರ್ಚ್ ಮಾಡೋದಿರಬಹುದು, ಡಾಕ್ಯುಮೆಂಟ್ ಸೀಸ್ ಮಾಡೋದು, ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಗಳನ್ನ ವಶಪಡಿಸ್ಕೊಳ್ಳೋದು, ಇದೆಲ್ಲವನ್ನ ಮಾಡುತ್ತೆ ಇದು. ಈಗ ಸೆಂಟರ್ ಸ್ಟೇಟ್ ಟಸಲ್ ಅಂಡ್ ಫೆಡರಲಿಸಂ ಇಶ್ಯೂ. ಮೇನ್ಸ್ ಅಲ್ಲಿ ಕೆಲವೊಂದ್ಸರಿ ನಾವು ನೋಡ್ತೇವೆ ಫೆಡರಲಿಸಂ ಟಾಪಿಕ್ ಬಗ್ಗೆ ಪ್ರಶ್ನೆಗಳು ಬರಬಹುದು. ಆವಾಗ ಕೂಟ ವ್ಯವಸ್ಥೆ, ಕೇಂದ್ರ ಮತ್ತೆ ರಾಜ್ಯಗಳ ನಡುವಿನ ಸಂಘರ್ಷ. ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಅಲಿಜ್ಡ್ ಮಿಸ್ಯೂಸ್ ಆಫ್ ಎ ಸೆಂಟ್ರಲ್ ಏಜೆನ್ಸಿ. ಇವರು ಸೆಂಟ್ರಲ್ ಏಜೆನ್ಸಿಯನ್ನ ಕೇಂದ್ರ ಸರ್ಕಾರದವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಒಂದು ವಾದ. ಅವರು ಆರೋಪ ಮಾಡ್ತಾ ಇದ್ದಾರೆ. ವೈಲ್ ದಿ ಇಡಿ ಅಕ್ಯೂಸ್ಡ್ ಹರ್ ಆಫ್ ಅಬ್ಸ್ಟ್ರಕ್ಟಿಂಗ್ ಇನ್ವೆಸ್ಟಿಗೇಷನ್. ಮಮತಾ ಬ್ಯಾನರ್ಜಿ ಅವರು ಈ ರೀತಿ ಆರೋಪ ಮಾಡಿದ್ಮೇಲೆ ಈ ಕಡೆ ಇಡಿ ಇದೇನ್ ಹೇಳ್ತಾ ಇದೆ? ನಮಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಬಿಡ್ತಾ ಇಲ್ಲ ಇವರು ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ಸಚ್ ಡಿಸ್ಪ್ಯೂಟ್ಸ್ ರೈಸ್ ಕನ್ಸರ್ನ್ಸ್ ಅಬೌಟ್ ಫೆಡರಲ್ ಬ್ಯಾಲೆನ್ಸ್. ಇಂಥ ಡಿಸ್ಪ್ಯೂಟ್ಗಳಿಂದ ಅಥವಾ ಇಂಥ ವಾದ ವಿವಾದಗಳಿಂದ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಕೇಂದ್ರ ರಾಜ್ಯಗಳ ನಡುವೆ ಒಂದು ಸಮತೋಲನ ಇಲ್ಲ, ಫೆಡರಲ್ ಬ್ಯಾಲೆನ್ಸ್ ಇಲ್ಲ. ವ್ಯಾರ್ ಸ್ಟೇಟ್ಸ್ ಕ್ವಶನ್ ಸೆಂಟ್ರಲ್ ಏಜೆನ್ಸೀಸ್ ಆಕ್ಷನ್. ಸಮಸ್ಯೆ ಬರೋದು ಯಾವಾಗ ಅಂತಂದ್ರೆ, ಕೇಂದ್ರದಲ್ಲಿ ಒಂದು ಪಕ್ಷ ಇರುತ್ತೆ, ರಾಜ್ಯದಲ್ಲಿ ಮತ್ಯಾವುದೋ ವಿರೋಧ ಪಕ್ಷದವರ ಆಡಳಿತ ಇರುತ್ತೆ. ಈ ಸಂದರ್ಭದಲ್ಲಿ ಒಬ್ರು ಮಾಡಿದನ್ನ ಇನ್ನೊಬ್ರು ಒಪ್ಕೊಳ್ಳೋದಿಲ್ಲ. ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಅಂಡ್ ಎಲೆಕ್ಟ್ರೋರಲ್ ಇಂಟಿಗ್ರಿಟಿ. ಈ ರೈಡ್ ನಲ್ಲಿ ಐಪ್ಯಾಕ್, ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ, ಅದರ ಮೇಲೆ ವಿಚಾರಣೆ ನಡೆಸ್ತಾ ಇರೋದು. ಅದೊಂದು ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಫರ್ಮ್ ಅದು. ದ ಕೇಸ್ ಹೈಲೈಟ್ಸ್ ದಿ ಗ್ರೋವಿಂಗ್ ರೋಲ್ ಆಫ್ ಪ್ರೈವೇಟ್ ಏಜೆನ್ಸೀಸ್ ಇನ್ ಎಲೆಕ್ಷನ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪರೆನ್ಸಿ ಅಂಡ್ ಲೀಗಾಲಿಟಿ ಇನ್ ಎಲೆಕ್ಟ್ರೋರಲ್ ಪ್ರೊಸೆಸ್. ಈಗೆಲ್ಲ ಚುನಾವಣೆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಪ್ರತಿಯೊಂದು ಪಕ್ಷಗಳು ತಮ್ಮದೇ ಆದ ಏಜೆನ್ಸಿಯನ್ನ ಸೃಷ್ಟಿ ಮಾಡ್ಕೊಂಡಿರುತ್ತೆ. ಏಜೆನ್ಸಿಗಳಿರ್ಬಹುದು, IT ಸೆಲ್ಗಳಿರ್ಬಹುದು. ಅವ್ರ ಕೆಲಸ ಏನು? ಸ್ಟ್ರಾಟಜಿಯನ್ನ ರೂಪಿಸೋದು, ಯಾವ ಸಂದರ್ಭದಲ್ಲಿ ಹೇಗೆ ಮತದಾರರನ್ನ ಒಲಿಸೋದು, ಏನು ಮಾಡಿದ್ರೆ ಮತದಾರರು ಒಲಿತಾರೆ, ಇಂಥ ಸ್ಟ್ರಾಟಜಿಗಳನ್ನ ರೂಪಿಸಿ ಮತದಾರರನ್ನ ತಮ್ಮ ಮತ ಸೆಳೆಯೋದು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಲೀಗಾಲಿಟಿ ನಿಜವಾಗ್ಲೂ ಕಾನೂನಾತ್ಮಕವಾಗಿದೆಯಾ, ಎಲ್ಲ ಪಾರದರ್ಶಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕೇವಲ ಆಸೆ ಆಮಿಷಗಳಿಗೆ ಒಳಗಾಗಿದೆ ಅಂದ್ರೆ ವೋಟ್ ಮಾಡ್ತಾ ಇದ್ದಾರಾ, ಅಥವಾ ಸರಿಯಾದ ನಾಯಕತ್ವಕ್ಕೆ ಮಹತ್ವ ಕೊಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಹೋಗುತ್ತೆ. ಇನ್ನು US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾದಿಂದ ಯಾರ ಇಂಧನ ಖರೀದಿಸ್ತಾರೋ ಆ ರಾಷ್ಟ್ರಗಳ ಮೇಲೆ ಮತ್ತೆ ಸುಂಕ ವಿಧಿಸೋದು, ಟ್ರೇಡ್ ಟ್ಯಾರಿಫ್ಗಳನ್ನ ಅವರು ಬಿಡೋದೇ ಇಲ್ಲ. ಹೊಸದಾಗಿ ಮತ್ತೊಂದು ಹೊಸ ಸುಂಕಗಳನ್ನ ತರ್ತಾನೆ ಇರ್ತಾರೆ. ಈ ಸಾರಿ ಅಂತೂ ನೋಡಿ, US President Donald Trump has backed a bill that allows the US to impose very high tariffs up to 500%. 500% ಸುಂಕ ವಿಧಿಸುವ ಪ್ರಸ್ತಾಪನೆಗೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಯಾರ ಮೇಲೆ ಇದನ್ನ ವಿಧಿಸ್ತಾರೆ ಅಂತಂದ್ರೆ, ಕಂಟ್ರೀಸ್ ದಟ್ ಕಂಟಿನ್ಯೂ ಟು ಬೈ ಆಯಿಲ್ ಆರ್ ಯುರೇನಿಯಂ ಫ್ರಮ್ ರಷ್ಯಾ. ರಷ್ಯಾದಿಂದ ಆಯಿಲ್, ಯುರೇನಿಯಂ ಅನ್ನ ಬೈ ಮಾಡುವಂತ ಕಂಟ್ರಿಗಳ ಮೇಲೆ 500% ಸುಂಕ. ದಿಸ್ ಯೂಸಸ್ ಟ್ರೇಡ್ ಟ್ಯಾರಿಫ್ಸ್ ಆಸ್ ಅ ಫಾರಿನ್ ಪಾಲಿಸಿ ಟೂಲ್. ಈಗೆಲ್ಲ ಟ್ರೇಡ್ ಟ್ಯಾರಿಫ್ಗಳನ್ನ ಫಾರಿನ್ ಪಾಲಿಸಿ ಟೂಲ್ ಆಗಿ, ಒಂದು ಸಾಧನವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆಬ್ಜೆಕ್ಟಿವ್ ಏನು ಹಾಗಾದ್ರೆ ಇದರದ್ದು? ರಷ್ಯಾದ ಮೇಲೆ ಒತ್ತಡವನ್ನು ಹಾಕೋದು, ಜಿಯೋ ಪೊಲಿಟಿಕ್ಸ್. ದ ಮೇನ್ ಏಮ್ ಇಸ್ ಟು ರೆಡ್ಯೂಸ್ ರಷ್ಯಾಸ್ ಆಯಿಲ್ ರೆವೆನ್ಯೂ. ರಷ್ಯಾಕ್ಕೆ ಈ ಒಂದು ತೈಲದಿಂದ, ಆಯಿಲ್ ನಿಂದ ರೆವೆನ್ಯೂ ಬರ್ತಾ ಇದೆಯಲ್ವಾ, ಅದನ್ನ ಕಡಿಮೆ ಮಾಡಬೇಕು. ವಿಚ್ ಹೆಲ್ಪ್ಸ್ ಫಂಡ್ ಇಟ್ಸ್ ಆಕ್ಷನ್ಸ್ ಇನ್ ದ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್. ಈಗ ರಷ್ಯಾಕ್ಕೆ ಆಯಿಲ್ ಅನ್ನ ಮಾರಾಟ ಮಾಡಿ ರೆವೆನ್ಯೂ ಬರ್ತಾ ಇರುತ್ತೆ. ಆ ರೆವೆನ್ಯೂನ ಅದೆಲ್ಲಿ ಖರ್ಚು ಮಾಡ್ತಾ ಇದೆ? ಉಕ್ರೇನ್ ಕಾನ್ಫ್ಲಿಕ್ಟ್ ನಲ್ಲಿ. ಈಗ US ಈ ತರ ಹೇಳ್ತಾ ಇದೆ, ನಾವು ಈಗ ಆಯಿಲ್ ಅನ್ನ ರಷ್ಯಾದಿಂದ ಖರೀದಿಸೋದನ್ನ ಕಡಿಮೆ ಮಾಡಿದ್ರೆ ರಷ್ಯಾಕ್ಕೆ ಬರೋ ಆದಾಯ ಕಡಿಮೆ ಆಗುತ್ತೆ. ಆದಾಯ ಕಡಿಮೆ ಆದ್ರೆ ಯುದ್ಧ ನಿಲ್ಲುತ್ತೆ. ಇಂಡೈರೆಕ್ಟ್ ಆಗಿ ನಾವು ಶಾಂತಿ ಸ್ಥಾಪಕರು ಅನ್ನೋದು US ವಾದ. ಬೈ ಡಿಸ್ಕರೇಜಿಂಗ್ ಕಂಟ್ರೀಸ್ ಫ್ರಮ್ ಬೈಯಿಂಗ್ ರಷ್ಯನ್ ಆಯಿಲ್, US ವಾಂಟ್ಸ್ ಟು ಎಕನಾಮಿಕಲಿ ಐಸೋಲೇಟ್ ರಷ್ಯಾ. ರಷ್ಯಾದಿಂದ ಆಯಿಲ್ ಅನ್ನ ಖರೀದಿಸೋದನ್ನ ನಿಲ್ಲಿಸ್ಬಿಟ್ರೆ
ರಷ್ಯಾ ಐಸೋಲೇಟ್ ಆಗ್ಬಿಡುತ್ತೆ, ಒಬ್ಬಂಟಿ ಆಗ್ಬಿಡುತ್ತೆ, ಅದಕ್ಕೆ ಆವಾಗ ಸಪೋರ್ಟ್ ಸಿಕ್ಕೋದಿಲ್ಲ. ಇಂಪ್ಯಾಕ್ಟ್ ಆನ್ ಇಂಡಿಯಾ ಅಂಡ್ ಸ್ಟ್ರಾಟಜಿಕ್ ಅಟೋನಮಿ. ಇಂಡಿಯಾ ಸಹ ಇದರಲ್ಲಿ ಇದೆ. ಇಂಡಿಯಾ ಇಸ್ ಅ ಮೇಜರ್ ಬಯರ್ ಆಫ್ ಡಿಸ್ಕೌಂಟೆಡ್ ರಷ್ಯನ್ ಆಯಿಲ್. Such a law can strain India-US relations and raises issues of strategic autonomy, where India makes independent decisions based on national interest, especially in energy security. ನಾವು ಮೊದಲಿಂದಾನು ಹೇಳ್ತಿದ್ದೇವೆ, ನಾವು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ನಮಗೆ ನಮ್ಮದೇ ಆದಂತಹ ಕೆಲವೊಂದು ಸ್ಟ್ರಾಟಜಿಗಳಿದೆ. ಸ್ಟ್ರಾಟಜಿಕ್ ಅಟೋನಮಿ ಅಂತ ಕರಿತೇವೆ ನಾವು. ಹಾಗಾಗಿ ಈಗ US ಇಷ್ಟೆಲ್ಲ ಟ್ಯಾರಿಫ್ ಹಾಕ್ತಾ ಇದೆ ಅಂತಂದ್ರೆ ನಾವು ರಷ್ಯಾದಿಂದ ಆಲ್ಮೋಸ್ಟ್ ಕಡಿಮೆ ಮಾಡ್ತಾ ಇದ್ದೇವೆ. ಹಾಗಂತ ನಿಲ್ಸಿಲ್ಲ ಕಂಪ್ಲೀಟ್ ಆಗಿ. ಈಗ US ಇಷ್ಟು ಪ್ರಮಾಣದ ಸುಂಕವನ್ನು ವಿಧಿಸುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಂಡಿಯಾ ರಷ್ಯಾ, ಇಂಡಿಯಾ US ಹೀಗೆ ಬೇರೆ ಬೇರೆ ದೇಶಗಳ ನಡುವೆ ನಾವು ಕೆಲವು ಭಿನ್ನಾಭಿಪ್ರಾಯಗಳನ್ನ ಎದುರಿಸಬೇಕಾಗಬಹುದು. ಇಂಡಿಪೆಂಡೆಂಟ್ ಆಗಿ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಖ್ಯಾತ ಪರಿಸರ ವಿಜ್ಞಾನಿಗಳಾದಂತಹ ಮಾಧವ ಗಾಡ್ಗೀಳ್ ಅವರು ನಿಧನವನ್ನು ಹೊಂದಿದ್ದಾರೆ. ಅವ್ರ ಬಗ್ಗೆ ಕೇಳಿರಬಹುದು ನೀವು, ಮಾಧವ್ ಗಾಡ್ಗೀಳ್ ಅಂಡ್ ಹಿಸ್ ಕೋರ್ ಐಡಿಯಾ. Madhav Gadgil was a renowned Indian ecologist who argued that nature conservation must protect people's rights. ಅಲ್ವಾ, ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಅಲ್ಲಿ ಜನರ ಹಕ್ಕುಗಳಿಗೂ ಬೆಲೆ ಕೊಡಬೇಕಾಗುತ್ತೆ. ಎಸ್ಪೆಷಲಿ ಲೋಕಲ್ ಅಂಡ್ ಟ್ರೈಬಲ್ ಕಮ್ಯುನಿಟೀಸ್, ಅದರಲ್ಲೂ ಮುಖ್ಯವಾಗಿ ಸ್ಥಳೀಯರು, ಲೋಕಲ್ ಲೆವೆಲ್ ಟ್ರೈಬಲ್ ಕಮ್ಯುನಿಟಿಗಳ ಒಂದು ಹಕ್ಕುಗಳಿಗೆ ಬೆಲೆ ಸಿಗಬೇಕು, ಅವುಗಳನ್ನ ರಕ್ಷಿಸಬೇಕು. ಅಂಡ್ ನಾಟ್ ಫೋಕಸ್ ಓನ್ಲಿ ಆನ್ ವೈಲ್ಡ್ ಲೈಫ್. ಮೊದಲಿಂದ ಅಲ್ಲಿ ಮೂಲ ನಿವಾಸಿಗಳಾಗಿ ಬಂದಿರ್ತಾರೆ. ಹೌದು, ವೈಲ್ಡ್ ಲೈಫ್ ಸಂರಕ್ಷಣೆ ಆಗಬೇಕು, ಜೀವ ವೈವಿಧ್ಯತೆ ಸಂರಕ್ಷಣೆ ಆಗೋದರ ಜೊತೆ ಅಲ್ಲಿರುವಂತಹ ಸ್ಥಳೀಯ ಜನಾಂಗ, ಬುಡಕಟ್ಟು ಜನಾಂಗದವರ ಹಕ್ಕುಗಳನ್ನ ಸಹ ರಕ್ಷಿಸಬೇಕು ಅನ್ನೋದು ಮಾಧವ್ ಗಾಡ್ಗೀಳ್ ಅವರ ವಾದ ಆಗಿತ್ತು. ವೆಸ್ಟರ್ನ್ ಘಾಟ್ಸ್ ಅಂಡ್ ಪೀಪಲ್ ಸೆಂಟ್ರಿಕ್ ಕನ್ಸರ್ವೇಷನ್. ಆಸ್ ಹೆಡ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಇಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್, he recommended strict environment protection of the Western Ghats, but through people-driven methods involving Gram Sabhas, local communities and decentralized decision making. ಅಂತಂದ್ರೆ ಈಗ ವೆಸ್ಟರ್ನ್ ಘಾಟ್ಸ್ ಅನ್ನ ಕನ್ಸರ್ವ್ ಮಾಡಬೇಕು ಅಂತ ಹೊರಡಬೇಕಾದ್ರೆ ಅಲ್ಲಿ ಜನರನ್ನ ಸಹ ನಾವು ಗಮನಿಸಬೇಕಾಗತ್ತೆ. ಗ್ರಾಮ ಸಭೆ ಮತ್ತೆ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂತಂದ್ರೆ ಒಂದೇ ಕಡೆ ಕೇಂದ್ರೀಕೃತ ಆಗಿ ಎಲ್ಲ ನಿರ್ಧಾರಗಳನ್ನ ಕೈಗೊಳ್ತಾ ಹೋಗೋದು. ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಪ್ರತಿ ಹಂತದಲ್ಲೂ ಈಗ ಪಂಚಾಯಿತಿಗಳಿರುತ್ತೆ, ಮತ್ತೆ ಅಲ್ಲೇ ಗ್ರಾಮ ಸಭೆಗಳನ್ನ ಮಾಡೋದು, ಈ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಂಡು ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅನ್ನೋದು ಇವರ ಒಂದು ವಾದ ಆಗಿತ್ತು. ಇವರು ನಿಧನವನ್ನ ಹೊಂದಿದ್ದಾರೆ. ಇನ್ನು US ಗೆ ಸಂಬಂಧಪಟ್ಟಂತ ಇನ್ನೊಂದು ವಿಷಯ, UNFCC ಅನ್ನೋದು ಎನ್ವೈರನ್ಮೆಂಟಲ್ಲಿ ಬರುವಂತಹ ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್. ಅಮೆರಿಕ ಮೊದಲು ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಹೊರಗೆ ಬರ್ತಾ ಇರೋದು ಮತ್ತು ವಾಪಸ್ ಹೋಗೋದು ಈ ತರ ಮಾಡ್ತಾನೆ ಇದೆ. ಸದ್ಯಕ್ಕೆ UNFCC ಇಂದಾನು ಹೊರಗೆ ಬಂದಿದೆ. United States under President Donald Trump has withdrawn from the United Nations Framework Convention on Climate Change. Call it as UNFCCC. UNFCCC ಇಂದ ಅಮೆರಿಕ ಹೊರಗೆ ಬಂದಿದೆ. Which is parent treaty of all major global climate agreements. ಅಂದ್ರೆ ಈಗ ಪ್ಯಾರಿಸ್ ಒಪ್ಪಂದ ಇರಬಹುದು, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಡಿಮೆ ಮಾಡೋದಿರಬಹುದು, ಹಲವಾರು ರೀತಿಯಾದಂತಹ ನಾವು ಗ್ಲೋಬಲ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನು ನಾವು ಸೈನ್ ಮಾಡ್ತಾ ಇರ್ತೇವೆ, ಅದನ್ನ ಅಳವಡಿಸ್ಕೊಳ್ತಾ ಇರ್ತೇವೆ. ಅದೆಲ್ಲ ಮುಖ್ಯವಾಗಿ ಬಂದಿರೋದು ಯಾವ್ದ್ರಿಂದ? ಪೇರೆಂಟ್ ಟ್ರೀಟಿ ಯಾವುದು? UNFCCC. ಇದರಿಂದಾನೇ ಈಗ US ಹೊರಗೆ ಬರ್ತಾ ಇದೆ. ಸೊ ವೈ UNFCCC ಇಸ್ ಇಂಪಾರ್ಟೆಂಟ್? ಅದನ್ನ ಅಡಾಪ್ಟ್ ಮಾಡ್ಕೊಂಡಿರೋದು 1992 ಅಲ್ಲಿ. UNFCCC provides the basic framework for global cooperation to reduce greenhouse gas emissions, adapt to climate change. Agreements like Paris Agreement function under this framework. ಮೊದಲೇ ಹೇಳಿದಾಗೆ ಪ್ಯಾರಿಸ್ ಅಗ್ರಿಮೆಂಟ್ ಎಲ್ಲ ಇದರ ಅಂಡರಲ್ಲೇ ವರ್ಕ್ ಆಗೋದು, ಫಂಕ್ಷನ್ ಆಗೋದು. ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಅಗ್ರಿಮೆಂಟ್ ಇದು. ಈಗ ಪ್ರಾಬ್ಲಮ್ ಏನಂತಂದ್ರೆ, ಎಕ್ಸಿಟ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕಾನಮಿ ಅಂಡ್ ಮೇಜರ್ ಎಮಿಟರ್. ಜಗತ್ತಿನ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶ US. ಮತ್ತೆ ಅದ್ರ ಜೊತೆ ಮೇಜರ್ ಎಮಿಟರ್ ಸಹ ಹೌದು. ಗ್ರೀನ್ ಹೌಸ್ ಗ್ಯಾಸ್ ಎಮಿಟ್ ಮಾಡೋದ್ರಲ್ಲಿ, ಕಾರ್ಬನ್ ಎಮಿಷನ್ ನಲ್ಲಿ ಮುಂದಿದೆ. ಹಾಗಾಗಿ US ಹೊರಗೆ ಬರ್ತಾ ಇದೆ ಅಂತಂದ್ರೆ ಅದು ಇದ್ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪರಿಸರವನ್ನ ಎಕ್ಸ್ಪ್ಲಾಯ್ಟ್ ಮಾಡೋದ್ರ ಕಡೆನೆ ಜಾಸ್ತಿ ಯಾವಾಗ ಫೋಕಸ್ ಮಾಡುತ್ತೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅವರು ಮೊದಲಿಂದ ಅದರ ಮೇಲೆ ಗಮನವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ it weakens collective climate action and raises concern about multilateralism, climate finance and global leadership, which are key themes in environment, international relation and global governance. ಬಹುಪಕ್ಷೀಯತೆ ಇರಬಹುದು, ಎಲ್ಲ ಸೇರಿ ಜಗತ್ತನ್ನ ಉಳಿಸೋಣ, ಮಲ್ಟಿಲ್ಯಾಟ್ರಲ್ ಅಂತ ಹೇಳ್ತೀವಿ ನೋಡಿ.
ಮತ್ತೆ ಜಾಗತಿಕ ನಾಯಕತ್ವ ಇರಬೇಕಾಗಿತ್ತು. ಅಮೆರಿಕ ಮೊದಲು ಸೂಪರ್ ಪವರ್, ದೊಡ್ಡಣ್ಣ ಅಂತೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಆದ್ರೆ ಈಗ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದೆ. ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಾಗ್ಬಿಟ್ಟಿದೆ ಅನ್ನುವ ಒಂದು ದೃಷ್ಟಿಕೋನ ಬರ್ತಾ ಇದೆ ಈಗ ಎಲ್ಲರಲ್ಲೂ. ಜಾಗತಿಕ ನಾಯಕತ್ವ ದುರ್ಬಲಗೊಳ್ತಾ ಇದೆ. ಇದು ಮುಂದೆ ಎನ್ವೈರ್ಮೆಂಟ್ ಇರಬಹುದು, ಇಂಟರ್ನ್ಯಾಷನಲ್ ರಿಲೇಷನ್ ಇರಬಹುದು, ಮತ್ತೆ ಗ್ಲೋಬಲ್ ಗವರ್ನೆನ್ಸ್ ಎಲ್ಲ ಒಂದು ವಿಷಯಗಳಿಗೆ ನಾವು ನೋಡ್ಬಿಟ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಇದು. ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ. ಟಾಪ್ ಕೋರ್ಟ್ಸ್ ಗ್ರೀನ್ ಗವರ್ನೆನ್ಸ್ ಕಾಸ್ ಫಾರ್ ಅನ್ಸರ್ಟಿನಿಟಿ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಬಿಕಮ್ ವೆರಿ ಆಕ್ಟಿವ್ ಇನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ರೀಸೆಂಟ್ ಆಗಿ ನಾವು ನೋಡ್ತಾ ಇದ್ದೇವೆ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಬಹಳ ಆಕ್ಟಿವ್ ಆಗಿದೆ. ಇನ್ಸ್ಟೆಡ್ ಆಫ್ ಓನ್ಲಿ ಚೆಕಿಂಗ್ ವೆದರ್ ದಿ ಗವರ್ಮೆಂಟ್ ಫಾಲೋಡ್ ದಿ ಲಾ, the court is now giving policy-like directions, fixing buffer zones, banning or allowing vehicles, crackers, mining, etc. This has created uncertainty and confusion. ಎರಡು ತರ ಇದೆ, ಜುಡಿಷಿಯಲ್ ಆಕ್ಟಿವಿಸಮ್, ಜುಡಿಷಿಯಲ್ ಓವರ್ ರೀಚ್ ಅಂತ. ಆಕ್ಟಿವಿಸಮ್ ಒಂದು ಹಂತದಲ್ಲಿ ಓಕೆ, ಜುಡಿಷಿಯರಿ ಮುಂದೆ ಬಂದು ತಪ್ಪಾದಾಗ ಸುವಮೋಟೋ ಕೇಸನ್ನ ಕೈಗೆತ್ಕೊಂಡು ಇದರ ತಪ್ಪಾಗ್ತಾ ಇದೆ ಗೌರ್ಮೆಂಟಿಗೆ ಆದೇಶವನ್ನು ಕೊಡೋದು. ಓವರ್ ರೀಚ್ ಅಂತಂದ್ರೆ ಸರ್ಕಾರದ ಕೆಲಸಕ್ಕೂ ಅಡ್ಡ ಬರ್ತಾ ಇರೋದು. ಸರ್ಕಾರ ಒಂದ್ ಹೇಳಿದ್ರೆ ಈ ಕಡೆ ನಾವು 3 ಅಂಗಗಳನ್ನ ನೋಡ್ತೇವೆ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ. ಈ ಇಬ್ರು ಅಂದ್ರೆ ಈ 2 ಅಂಗಗಳು ಮಾಡುವ ಯಾವುದೇ ಕೆಲಸಕ್ಕೂ ಜುಡಿಷಿಯರಿ ಒಪ್ಪಿಗೆ ಸೂಚಿಸದೆ ಪದೇ ಪದೇ ಬೇರೆ ಬೇರೆ ಆರ್ಡರ್ ಕೊಡ್ತಾ ಇರೋದು. ಹೀಗಾದಾಗ ಪವರ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಕೇವಲ ಗೌರ್ಮೆಂಟು ಲಾವನ್ನ ಫಾಲೋ ಮಾಡಿದ್ಯಾ ಅಂತ ಮಾತ್ರ ನೋಡ್ತಾ ಇಲ್ಲ ಈಗ ಕೋರ್ಟು, ತಾನೇ ಮುಂದೆ ಬಂದು ಡೈರೆಕ್ಷನ್ ಕೊಡ್ತಾ ಇದೆ, ಬಫರ್ ಝೋನ್ಗಳನ್ನ ಫಿಕ್ಸ್ ಮಾಡ್ತಾ ಇದೆ, ವೆಹಿಕಲ್ಸ್, ಕ್ರ್ಯಾಕರ್ಸ್, ಮೈನಿಂಗ್ ಎಲ್ಲ ಬ್ಯಾನ್ ಮಾಡೋದು, ಅಲೋ ಮಾಡೋದೆಲ್ಲ ಮಾಡ್ತಾ ಇದೆ. ಹೀಗಾಗಿ ಇದರಿಂದಾಗಿ ಅನ್ಸರ್ಟಿನಿಟಿ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ಯಾಕೆ ಹೀಗೆ ಮಾಡ್ತಾ ಇದೆ ಹಾಗಾದ್ರೆ? ಎಷ್ಟೋ ಸಾರಿ ಎನ್ವೈರನ್ಮೆಂಟಲ್ ರೆಗ್ಯುಲೇಟರ್ಸ್ ಅಂತ ನಾವು ಆಲ್ರೆಡಿ ಇಟ್ಕೊಂಡಿರ್ತೇವೆ. ಉದಾಹರಣೆಗೆ ಪೊಲ್ಯೂಷನ್ ಬೋರ್ಡ್ಸ್, ಮಿನಿಸ್ಟ್ರಿ, ಸ್ಟೇಟ್ಸ್ ಇವೆಲ್ಲ ಇದೆ ನಮ್ಮ ಹತ್ರ. ಆದ್ರೆ ಅವರು ಬೇಗ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ದೇ ಡಿಲೇ ಡಿಸಿಷನ್ಸ್ ಅಂಡ್ ಫೇಲ್ ಟು ಎನ್ಫೋರ್ಸ್ ಲಾಸ್. ಲಾಗಳಿದ್ರೂ ಸಹ ಎನ್ಫೋರ್ಸ್ಮೆಂಟ್ ಕರೆಕ್ಟ್ ಆಗಿ ಆಗ್ತಾ ಇರೋದಿಲ್ಲ. ಸೊ ದ ಕೋರ್ಟ್ ಸ್ಟೆಪ್ಸ್ ಇನ್ ಟು ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್. ಈಗ ಕೋರ್ಟೇ ಮಧ್ಯದಲ್ಲಿ ಈಗ ಭಾಗವಹಿಸಿಕೊಂಡು ಸ್ಟೆಪ್ ಅಂತಂದ್ರೆ ಬಂದು ಈ ಕ್ರಮವನ್ನ ಕೈಗೆತ್ಕೊಳ್ಳಿ ಅಂತ ಹೇಳಬೇಕಾದ ಪರಿಸ್ಥಿತಿ ಇದೆ. ದಿಸ್ ಇಸ್ ಕಾಲ್ಡ್ ಜುಡಿಷಿಯಲ್ ಇಂಟರ್ವೆನ್ಷನ್ ಡ್ಯೂ ಟು ರೆಗ್ಯುಲೇಟರಿ ಫೇಲ್ಯೂರ್ ಆಗಿರೋದು ಗವರ್ಮೆಂಟಿನ ರೆಗ್ಯುಲೇಟರಿ ಸಿಸ್ಟಮ್. ಹಾಗೆ ಜುಡಿಷಿಯರಿ ಈಗ ಇಂಟರ್ವ್ಯೂನ್ ಆಗ್ತಾ ಇದೆ. ಇದರ 2 ಸೈಡ್ ಅನ್ನು ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಮೊದಲೇ ಹೇಳಿದಾಗೆ ಪಾಸಿಟಿವ್ ಮತ್ತೆ ನೆಗೆಟಿವ್. ಪಾಸಿಟಿವ್ ಸೈಡ್ ಏನು, ಯಾಕೆ ಕೋರ್ಟ್ ಇಂಟರ್ವೆನ್ಷನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಲ್ವಾ. ಪ್ರಿವೆಂಟ್ ಇರ್ರಿವರ್ಸಿಬಲ್ ಡ್ಯಾಮೇಜ್ ವೆನ್ ಗವರ್ಮೆಂಟ್ ಫೇಲ್. ಗವರ್ಮೆಂಟ್ಸ್ಗಳು ಫೇಲ್ ಆಗಬಹುದು, ಅವಾಗ ಫೇಲ್ ಆಗ್ಬಿಟ್ರೆ ಆ ಡ್ಯಾಮೇಜ್ ಮತ್ತೆ ಸುಲಭವಾಗಿ ವಾಪಸ್ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಮರವನ್ನ ಕಡಿದು ಬಿಟ್ರೆ ಮಾರನೇ ದಿನಾನೇ ಮತ್ತೆ ಹೊಸ ಮರವನ್ನ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಆ ಮರದಿಂದ ಎಷ್ಟೆಷ್ಟು ಉಪಯೋಗ ಆಗ್ತಾ ಇತ್ತು, ಅದೇ ಉಪಯೋಗವನ್ನ ಪರಿಸರಕ್ಕೆ ನಾವು ಕೊಡ್ಬೇಕು ಅಂತಂದ್ರೆ ಹಲವಾರು ವರ್ಷ ಕಾಯಬೇಕಾಗತ್ತೆ. ಇರ್ರಿವರ್ಸಿಬಲ್, ಅಲ್ಲಿ ತನಕ ಮತ್ತೆಷ್ಟೋ ಘಟನೆಗಳು ಇರಬಹುದು. ಅಕೌಂಟಬಿಲಿಟಿ ಫೋರ್ಸಸ್ ಗವರ್ಮೆಂಟ್ ಟು ಆಕ್ಟ್ ಅಲ್ವಾ. ಜುಡಿಷಿಯರಿ ಮುಂದೆ ಬಂದು ಹೇಳ್ಬೇಕಾಗತ್ತೆ, ಇದು ನಿಮ್ಮ ಹೊಣೆಗಾರಿಕೆ, ನಿಮ್ ಕೆಲಸ ಮಾಡಿದಾಗ ಮಾತ್ರ ಗವರ್ಮೆಂಟ್ ಸರಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಪಬ್ಲಿಕ್ ಇಂಟ್ರೆಸ್ಟ್, ಜನರ ಹೆಲ್ತ್ ಇರಬಹುದು, ಅದರ ಜೊತೆ ಫಾರೆಸ್ಟ್, ವೈಲ್ಡ್ ಲೈಫ್, ಏರ್ ಕ್ವಾಲಿಟಿ ಇದೆಲ್ಲವನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಈಗ ಸುಪ್ರೀಂ ಕೋರ್ಟ್ನ ಈ ಕ್ರಮಗಳು ಬಹಳ ಪ್ರಮುಖವಾಗಿದೆ. ಸ್ಪೀಡ್, ಕೋರ್ಟ್ಸ್ ಕ್ಯಾನ್ ಆಕ್ಟ್ ಫಾಸ್ಟರ್ ದೆನ್ ಸ್ಲೋ ಬ್ಯೂರೋಕ್ರಸಿ. ಬ್ಯೂರೋಕ್ರಾಟ್ಸ್ಗಳು ಇದ್ದಾರೆ, ಅಧಿಕಾರಿಗಳು, ಮಿನಿಸ್ಟ್ರಿಗಳು, ಡಿಪಾರ್ಟ್ಮೆಂಟ್ ಎಲ್ಲ ಇರುತ್ತೆ. ಆದ್ರೆ ಇವರೆಲ್ಲರಿಗಿಂತ ಕೋರ್ಟ್ ಬಹಳ ಬೇಗವಾಗಿ ಕ್ರಮವನ್ನ ಕೈಗೊಳ್ಳಬಹುದು. ವಿತೌಟ್ ದಿ ಕೋರ್ಟ್ ಮೆನಿ ಎನ್ವೈರನ್ಮೆಂಟಲ್ ಹಾರ್ಮ್ಸ್ ಮೈಟ್ ಕಂಟಿನ್ಯೂ ಅನ್ಚೆಕ್ಡ್. ಕೋರ್ಟ್ ಇಲ್ಲದೆ ಇದ್ರೆ ಎಷ್ಟೋ ಎನ್ವೈರನ್ಮೆಂಟ್ ಹಾರ್ಮ್ ಹಾಗೆ ಮುಂದುವರಿತಾ ಇತ್ತು, ಹಾಗಂತ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೋರ್ಟ್ ಇಂಟರ್ವ್ಯೂನ್ ಆಗ್ತಾ ಇರೋದು ಒಂದು ಹಂತದಲ್ಲಿ ಒಳ್ಳೆಯದು ಅಂತ ಪಾಸಿಟಿವ್ ಸೈಡ್ ನೋಡಿದ್ವಿ. ನೆಗೆಟಿವ್ ಸೈಡ್ ಏನಂತಂದ್ರೆ ಪಾಲಿಸಿ ಇನ್ಸ್ಟೆಬಿಲಿಟಿ ಅಲ್ವಾ. ಕೋರ್ಟ್ ಗಿವ್ ಸ್ಟ್ರಿಕ್ಟ್ ರೂಲ್ ಅಲ್ವಾ. ಕೋರ್ಟ್ ಒಂದ್ಸರಿ ಸ್ಟ್ರಿಕ್ಟ್ ಆಗಿ ರೂಲ್ ಕೊಟ್ಬಿಡುತ್ತೆ, ಆಮೇಲೆ ರಿಲ್ಯಾಕ್ಸ್ ಮಾಡುತ್ತೆ ಅಥವಾ ಮಾಡಿಫೈ ಮಾಡುತ್ತೆ. ಇದರಿಂದಾಗಿ ಸಿಟಿಸನ್ಸ್ ಇರಬಹುದು, ಇಂಡಸ್ಟ್ರಿ ಮತ್ತೆ ಸ್ಟೇಟ್ಸ್ ಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆ ಜುಡಿಷಿಯಲ್ ಓವರ್ ರೀಚ್, ಕೋರ್ಟ್ ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಅ ರೆಗ್ಯುಲೇಟರ್, ನಾಟ್ ಜಸ್ಟ್ ಅ ಜಡ್ಜ್. ಹೌದು, ಸರ್ಕಾರ ಲಾಗಳಿದೆ, ಅದನ್ನ ಸರಿಯಾಗಿ ಫಾಲೋ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡ್ಬೇಕಾಗಿತ್ತು. ಅದ್ರ ಬದಲು ಇಲ್ಲ ನಾನೇ ಹೋಗಿ ಎಲ್ಲ ಮಾಡ್ತೇನೆ, ಅದು ಎಕ್ಸಿಕ್ಯೂಟಿವ್ಸ್, ಲೆಜಿಸ್ಲೇಚರ್ನ ಕೆಲಸ. ಈಗ ಕೋರ್ಟೇ ಮುಂದೆ ಬಂದು ಅದನ್ನ ಮಾಡ್ಲಿಕ್ಕೆ ಹೊರಟ್ರೆ ಅದು ಓವರ್ ರೀಚ್ ಆಗುತ್ತೆ.
ಅತಿಕ್ರಮಣ ಆಗ್ಬಿಡುತ್ತೆ. ಲ್ಯಾಕ್ ಆಫ್ ಎಕ್ಸ್ಪರ್ಟೈಸ್. ಈ ಸಮಸ್ಯೆಗಳು ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಿರೋದು, ಅದಕ್ಕೆ ಅದರದ್ದೇ ಆದಂತಹ ಬೇರೆ ಬೇರೆ ಅಂಶಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಎನ್ವೈರನ್ಮೆಂಟಲ್ ಇಶ್ಯೂಸ್ ವೇರಿ ಬೈ ರೀಜನ್ ಆಲ್ಸೋ. ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆಯೋ ಅದೇ ವಾತಾವರಣ ನಮ್ಮ ದಕ್ಷಿಣ ಭಾರತದಲ್ಲಿ ಇರೋದಿಲ್ಲ. ಪ್ರತಿಯೊಂದು ವಿಭಾಗನು, ಪ್ರತಿಯೊಂದು ಪ್ರದೇಶನು ಬೇರೆ ಬೇರೆ ಎನ್ವೈರನ್ಮೆಂಟು, ಕ್ಲೈಮೇಟ್ ಇದನ್ನ ಹೊಂದಿರುತ್ತೆ. ಹಾಗಾಗಿ ಒಂದೇ ಆರ್ಡರ್ ಕೊಟ್ಟು ಇಡೀ ದೇಶಕ್ಕೆ ಇದು ಅಪ್ಲೈ ಆಗಬೇಕು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಒನ್ ಸೈಜ್ ರೂಲ್ಸ್ ಡೋಂಟ್ ವರ್ಕ್. ರೆಡ್ಯೂಸ್ಡ್ ಪಬ್ಲಿಕ್ ಚಾಲೆಂಜ್. ಅರ್ಲಿ ಕೋರ್ಟ್ ಅಪ್ರೂವಲ್ ಡಿಸ್ಕರೇಜಸ್ ಲೇಟರ್ ಆಬ್ಜೆಕ್ಷನ್ಸ್ ಬೈ ಪೀಪಲ್ ಆರ್ ಆಕ್ಟಿವಿಸ್ಟ್. ಅಲ್ವಾ? ಫಸ್ಟ್ ಅಪ್ರೂವ್ ಮಾಡ್ತಾರೆ, ಆಮೇಲೆ ಅದಾದ್ಮೇಲೆ ಅಬ್ಜೆಕ್ಷನ್ಸ್ ಇರಬಹುದು, ಪೀಪಲ್ ಅಥವಾ ಆಕ್ಟಿವಿಸ್ಟ್ಗಳಿಗೆ ಇದರಿಂದ ಅವರ ಒಂದು ಹಕ್ಕುಗಳಿಗೆ ಧಕ್ಕೆ ಆಗಬಹುದು. ಮತ್ತೆ ಈ ಪ್ರೊಸೆಸ್ಗಳು ಮುಂದುವರಿತಾನೆ ಹೋಗುತ್ತೆ. ಇನ್ನು ಅನ್ಸರ್ಟಿನಿಟಿ ಫಾರ್ ಗವರ್ನೆನ್ಸ್. ಈ ಕಡೆ ಸರ್ಕಾರ ಒಂದು ರೀತಿ ಹೇಳ್ತಾ ಇದ್ರೆ, ಕೋರ್ಟ್ ತಕ್ಷಣ ಇನ್ನೇನೋ ಒಂದು ರೀತಿಯಾಗಿ ಹೇಳ್ತಾ ಇರುತ್ತೆ. ಪ್ಯಾರಲಲ್ ಡಿಸಿಷನ್ ಮೇಕಿಂಗ್ ಬೈ ಕೋರ್ಟ್ ಅಂಡ್ ಗವರ್ಮೆಂಟ್. ಕೋರ್ಟ್ ಮತ್ತೆ ಗವರ್ಮೆಂಟ್ ಒಂದೇ ಸಾರಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರೆ ಅದರಿಂದ ಕೇಯಾಸ್ ಅಥವಾ ಗೊಂದಲ ಸೃಷ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮುಂದೆ ಏನಾಗಬೇಕು ಹಾಗಾದ್ರೆ? ದ ಪ್ರಾಬ್ಲಮ್ ಇಸ್ ನಾಟ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಬಟ್ ಹೌ ಅನ್ಪ್ರೆಡಿಕ್ಟಬಿಲಿಟಿ ಇಟ್ ಇಸ್ ಬೀಯಿಂಗ್ ಡನ್. ಅಂತಂದ್ರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅಲ್ಲ ಈಗ ಇರುವಂತ ಪ್ರಾಬ್ಲಮ್, ಆದ್ರೆ ಅದನ್ನ ನಾವು ಪ್ರೆಡಿಕ್ಟೇಬಲ್ ಅಂತಂದ್ರೆ ಊಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನ್ ಮಾಡ್ಬೇಕು ಹಾಗಾದ್ರೆ ಸಿಟಿಸನ್ಸ್ ಅಲ್ವಾ, ಜನರು ಏನ್ ಮಾಡ್ಬೇಕು, ಇಂಡಸ್ಟ್ರಿಗಳು ಏನ್ ಮಾಡ್ಬೇಕು, ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನುವಂತಹ ಒಂದು ಗೊಂದಲ ಸೃಷ್ಟಿ ಆಗುತ್ತೆ. ಅದಕ್ಕೆ ವೇ ಫಾರ್ವರ್ಡ್ ಅಲ್ಲಿ ನಾವೇನ್ ಬರೀಬಹುದು? ಕೋರ್ಟ್ ಶುಡ್ ಫೋಕಸ್ ಆನ್ ಲೀಗಾಲಿಟಿ ಅಂಡ್ ಪ್ರೊಸೀಜರ್. ಕೋರ್ಟ್ ಮೊದಲು ಕಾನೂನಾತ್ಮಕವಾಗಿದೆಯಾ, ಎಲ್ಲಾ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿದಾರಾ ಅಂತ ನೋಡ್ಬೇಕಾಗತ್ತೆ. ಅದ್ರ ಜೊತೆ ಇಲ್ಲಿ ರೆಗ್ಯುಲೇಟರ್ಸ್ ಗಳು ಇರ್ತಾರೆ, ನಿಯಂತ್ರಕ ಸಂಸ್ಥೆಗಳು, ಅವರು ಆಕ್ಟ್ ಮಾಡೋ ರೀತಿ ಪುಷ್ ಮಾಡ್ಬೇಕು. ಅವುಗಳನ್ನೇ ನಾನು ಮಾಡ್ತೇನೆ, ಕೋರ್ಟೇ ಬಂದು ಇಲ್ಲ ನೀವು ಕೆಲಸ ಮಾಡೋದೇ ಬೇಡ, ನಾನೇ ಎಲ್ಲ ಆರ್ಡರ್ ಮಾಡಿ ಕೊಟ್ಬಿಡ್ತೇನೆ ಅಂತ ಹೇಳಿದ್ರೆ ಅದು ಒಳ್ಳೇದಲ್ಲ. ಅವುಗಳನ್ನ ರೀಪ್ಲೇಸ್ ಮಾಡದೆ ಅವುಗಳನ್ನ ಆಕ್ಟ್ ಮಾಡೋ ರೀತಿ ಪುಷ್ ಮಾಡಬೇಕು. ಸೆಟ್ ಕ್ಲಿಯರ್ ಲಿಮಿಟ್ಸ್ ಆನ್ ವೆನ್ ಇಟ್ ವಿಲ್ ಇಶ್ಯೂ ಪಾಲಿಸಿ ಲೈಕ್ ಡಿಸಿಷನ್. ಅಲ್ವಾ? ಯಾವಾಗ ಪಾಲಿಸಿ ಲೈಕ್ ಡಿಸಿಷನ್ ಗಳನ್ನ ಇಶ್ಯೂ ಮಾಡಬಹುದು ಕೋರ್ಟ್ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆದ ಲಿಮಿಟ್ ಇರಬೇಕಾಗುತ್ತೆ. ಮತ್ತೆ ಟೈಮ್ ಬೌಂಡ್ ಆಕ್ಷನ್, ಡೇಟಾ ಟ್ರಾನ್ಸ್ಪರೆನ್ಸಿ, ರೆಗ್ಯುಲೇಟರ್ಸ್, ರೀಸನ್ ಫ್ರಮ್ ರೆಗ್ಯುಲೇಟರ್ಸ್ ಎಲ್ಲವನ್ನ ಅದು ಡಿಮ್ಯಾಂಡ್ ಮಾಡಬೇಕು. ಹಾಗೆ ಮಾಡಿದಾಗ ಕೋರ್ಟಿನ ಕೆಲಸ ಸಮರ್ಥವಾಗಿ ಮುಂದುವರಿತಾ ಹೋಗುತ್ತೆ. ಅವಾಯ್ಡ್ ಸ್ವೀಪಿಂಗ್ ರೂಲ್ಸ್ ದಟ್ ನೀಡ್ ಫ್ರೀಕ್ವೆಂಟ್ ಎಕ್ಸೆಪ್ಷನ್ಸ್. ಪದೇ ಪದೇ ಬೇರೆ ಬೇರೆ ಎಕ್ಸೆಪ್ಷನ್ ಗಳನ್ನ ಆಡ್ ಮಾಡ್ತಾ ಇರೋದು, ಅಂತಹ ರೂಲ್ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಲೆಟ್ ಸ್ಪೆಷಲೈಸ್ಡ್ ಅಥಾರಿಟೀಸ್ ರೆಗ್ಯುಲೇಟ್, ಕೋರ್ಟ್ಸ್ ಶುಡ್ ರಿವ್ಯೂ ನಾಟ್ ಮ್ಯಾನೇಜ್. ಅಲ್ವಾ? ಸ್ಪೆಷಲೈಸ್ಡ್ ಅಥಾರಿಟಿಗಳು ಇರುತ್ತೆ, ಅವ್ರು ರೆಗ್ಯುಲೇಟ್ ಮಾಡ್ಲಿ, ಕೋರ್ಟ್ ರಿವ್ಯೂ ಮಾಡ್ಲಿ. ಅದನ್ನ ಎಲ್ಲವನ್ನ ನಾನೇ ಮ್ಯಾನೇಜ್ ಮಾಡ್ತೇನೆ ಅಂತ ಹೋದ್ರೆ ಕಷ್ಟ ಆಗಬಹುದು. ಹಾಗಾಗಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಮಸ್ಟ್ ಬಿ ಸ್ಟ್ರಾಂಗ್ ಬಟ್ ಪ್ರೆಡಿಕ್ಟೇಬಲ್. ಕೋರ್ಟ್ ಶುಡ್ ಎನ್ಫೋರ್ಸ್ ರೆಗ್ಯುಲೇಷನ್, ನಾಟ್ ಬಿಕಮ್ ರೆಗ್ಯುಲೇಟರ್ ದೆಮ್ಸೆಲ್ವ್ಸ್. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ, ಪ್ರೆಡಿಕ್ಟೇಬಲ್ ಆಗಿರ್ಬೇಕಾಗುತ್ತೆ. ಕೋರ್ಟು ರೆಗ್ಯುಲೇಷನ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ, ತಾನೇ ಹೋಗಿ ರೆಗ್ಯುಲೇಟರ್ ಆಗೋ ಅವಶ್ಯಕತೆ ಇಲ್ಲ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.